ಸಾರ್ವಜನಿಕ ಶೌಚಾಲಯಕ್ಕೆ ಬೀಗ, ನೇಚರ್ ಕಾಲಿಗೆ ಪರದಾಡಿದ ಮಹಿಳೆಯರು. ಶಿವಮೊಗ್ಗ ನಗರದ ಅಲ್ಲಮಪ್ರಭು ಫ್ರೀಡಂ ಪಾರ್ಕ್ನಲ್ಲಿ ಕ್ರೀಡೆಗೆ, ಯೋಗಾಭ್ಯಾಸ, ವಾಯುವಿಹಾರಕ್ಕೆಂದು ಹಿರಿಯ ನಾಗರಿಕರು, ಸಾರ್ವಜನಿಕರು ಬಹಳಷ್ಟು ಜನರು ಬರುವರು. ಮಹಿಳೆಯರು ಕೆಲವರು ವಾಯುವಿಹಾರದ ನಂತರ ನೇಚರ್ ಕಾಲಿಗಾಗಿ ಮಹಾನಗರ ಪಾಲಿಕೆಯ ಸಾರ್ವಜನಿಕ ಉಚಿತ ಶೌಚಾಲಯಕ್ಕೆ ತೆರಳಿದರು. ಸಾರ್ವಜನಿಕ ಶೌಚಾಲಯದ ಗೇಟಿಗೆ ಬೀಗ ನೋಡಿ ನೇಚರ್ ಕಾಲಿಗಾಗಿ ಮಹಿಳೆಯರು ಪರಿತಪಿಸಿದರು. ಶಿವಮೊಗ್ಗ ನಗರ ಬೃಹತ್ ನಗರವಾಗಿ ಹೊರಹೊಮ್ಮುತ್ತಿದ್ದು, ಸಾರ್ವಜನಿಕರು ನೇಚರ್ ಕಾಲಿಗೆ ಶೌಚಾಲಯ ಇಲ್ಲದೆ ಪರಿತಪಿಸುವಂತಾಗಿದೆ. ಶಿವಮೊಗ್ಗ ನಗರದಲ್ಲಿ ಬಹಳಷ್ಟು ಸ್ಮಾರ್ಟ್ ಸಿಟಿಯಿಂದ ಶೌಚಾಲಯಗಳು ನಿರ್ಮಿಸಲಾಗಿದೆ. ಅವುಗಳು ಇದುವರೆಗೂ ಸಾರ್ವಜನಿಕರಿಗೆ ಲಭ್ಯವಿಲ್ಲ. 20 ಸಾರ್ವಜನಿಕ ಉಚಿತ ಶೌಚಾಲಯ ಪಾಲಿಕೆಯಿಂದ ತೆರೆದಿದ್ದು, ಅವುಗಳನ್ನು ಮಹಾನಗರ ಪಾಲಿಕೆಯಿಂದ ದಿನನಿತ್ಯ 4 ಬಾರಿ ಟೆಂಡರ್ ಮೂಲಕ ಸ್ವಚ್ಛಗೊಳಿಸಲಾಗುತ್ತಿತ್ತು. ಆದರೆ ಇಂದು ಮಹಾನಗರ ಪಾಲಿಕೆಯ ಉಚಿತ ಶೌಚಾಲಯಗಳಲ್ಲಿ ಬಹಳಷ್ಟು ಶೌಚಾಲಯಗಳಿಗೆ ಬೀಗ ಬಿದ್ದಿದೆ. ಇದರ ಬಗ್ಗೆ ಮಹಾನಗರ ಪಾಲಿಕೆಯ ಆರೋಗ್ಯಾಧಿಕಾರಿಗಳಿಗೆ ಕೇಳಿದರೆ ನೀರಿಲ್ಲ ಎಂಬುವ ಉತ್ತರ. ಶಿವಮೊಗ್ಗ ನಗರದ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನಲ್ಲಿರುವ ಶೌಚಾಲಯದಲ್ಲಿ ಪುರುಷರು ಹಾಗೂ ಮಹಿಳೆಯರಿಗೆ ಉಚಿತ ಮೂತ್ರ ವಿಸರ್ಜನೆ ಹಾಗೂ ಶೌಚಾಲಯಕ್ಕೆ ₹2 ಎಂಬ ನಾಮಫಲಕವಿದ್ದು, ಆದರೂ ಕೂಡ ಮಹಿಳೆಯರಿಂದ ಮೂತ್ರ ವಿಸರ್ಜನೆಗೆ 10 ರಿಂದ 20 ರು ಹಣ ವಸೂಲಿ ಮಾಡುತ್ತಿರುವ ಬಗ್ಗೆ ಬಹಳಷ್ಟು ದೂರುಗಳು ಬರುತ್ತಿವೆ. ಮಹಾನಗರ ಪಾಲಿಕೆ ಹಾಗೂ ಸಂಬಂಧಪಟ್ಟ ಇಲಾಖೆಯವರು ಸಾರ್ವಜನಿಕರ ಶೌಚಾಲಯದ ಇಂತಹ ನ್ಯೂನತೆಗಳನ್ನು ಹುಡುಕಿ ಸರಿಪಡಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಂದ ಇವುಗಳ ನ್ಯೂನತೆಗಳ ವಿರುದ್ಧ ಬೃಹತ್ ಪ್ರತಿಭಟನೆ ಆಂದೋಲನ ನಡೆಯುವುದರಲ್ಲಿ ಅನುಮಾನವೇ ಇಲ್ಲ.